ಮುಖ್ಯಮಂತ್ರಿಗಳು ಮತ್ತು ನಾವೆಲ್ಲ ಕಾನೂನನ್ನು ಗೌರವಿಸುವಂಥವ್ರು. ಅಷ್ಟಕ್ಕೂ ಪ್ರಾರಂಭದಿಂದ ನಾವು ಈ ಮೂಢ ಕೇಸನ್ನು ರಾಜಕೀಕರಣಗೊಳಿಸಿದ ವಿರುದ್ಧವಾಗಿ ನಮ್ಮ ಧ್ವನಿ ಇತ್ತು. ಒಂದು ತನಿಖೆ ಆದೇಶ ಮಾಡಿದಾಗ ಅದನ್ನು ಕೂಡ ನಾವು ಗೌರವಿಸ್ತೀವಿ. ತನಿಖೆಗೆ ಆದೇಶ ಮಾಡ್ತಾ ಇತ್ತು ಬಿಕಾಸ್ ವಿ ಆರ್ ಲಾ ಬೈಂಡಿಂಗ್ ಸಿಟಿಸನ್ ಆ್ಯಂಡ್ ವಿ ರೆಸ್ಪೆಕ್ಟ್ ಲಾ. ಮತ್ತು ಈಗ ಹೈಕೋರ್ಟು ಎಲ್ಲ ವಿಷಯಗಳನ್ನು ಪರಾಮರ್ಶಿಸಿ CBI ತನಿಖೆ ಕೋರಿಕೆಯನ್ನು ವಜಾಗೊಳಿಸಿದೆ. ಸೊ ಅದು ಕಾನೂನು ತೆಗೆದುಕೊಂಡ ತೀರ್ಮಾನವನ್ನು ನಮಗೆ ವಿರುದ್ಧವಾಗಿದ್ದವು ನಾವು ಗೌರವಿಸಿದ್ದೀವಿ, ಈಗಲೂ ಕೂಡ ಗೌರವಿಸ್ತೀವಿ. ಅದ್ರ ಬಗ್ಗೆ ನಂಬಿಕೆ ಇದೆ. ಮೊದಲನೇದಾಗಿ ಲೋಕಾಯುಕ್ತ ಒಂದು ಇಂಡಿಪೆಂಡೆಂಟ್ ತನಿಖಾ ಏಜೆನ್ಸಿ. ಅದು ತನ್ನ ತನಿಖೆಯನ್ನು ಪ್ರಾರಂಭ ಮಾಡಿದೆ, ಅಂತಿಮ ವರದಿ ಕೊಡುತ್ತೆ. ಅದ್ರ ಬಗ್ಗೆ ನಮ್ಮ ತಕರಾರಿಲ್ಲ, ಅದನ್ನು ಕೂಡ ನಾವು ಗೌರವಿಸ್ತೀವಿ. ಹೀಗಾಗಿ ನಾವು ಯಾವುದೇ ವಿಷಯವನ್ನು ರಾಜಕೀಕರಣಗೊಳಿಸಿ ಒಬ್ಬ ರಾಜ್ಯದ ಅತ್ಯಂತ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳನ್ನು ಅವರ ವ್ಯಕ್ತಿ ಮತ್ತು ಘನತೆಯನ್ನು ಹಾಳು ಮಾಡಿ ಚಾರಿತ್ರ್ಯ ಹರಣ ಮಾಡ್ತಕ್ಕಂಥ, ಮುಖಕ್ಕೆ ಬಳಸ್ತಕ್ಕಂಥ ರಾಜಕೀಯ ಉದ್ದೇಶಗಳನ್ನು ವಿರೋಧ ಮಾಡ್ತೀವಿ, ಕಾನೂನನ್ನು ಗೌರವಿಸ್ತೀವಿ. ಮತ್ತೀಗ ಸರ್, ಈಗ ಇಡಿ ಕೂಡ ತನಿಖೆ ಮಾಡ್ತಾ ಇದೆ. ಆ ರೀತಿಯಾಗಿ ಅಂದರೆ ರಿಲೀಫ್ ಅಂತ ಹೇಳಿಕ್ಕೆ ಆಗುತ್ತೆ ಸರ್ ಸಿದ್ದರಾಮಯ್ಯ ಕೋರ್ಟಲ್ಲಿ? ಇವೆಲ್ಲ ಸುಪ್ರೀಂ ಕೋರ್ಟಲ್ಲಿ, ಹೈಕೋರ್ಟಲ್ಲಿ. ಸರ್, ಈಗ ಲೋಕಾಯುಕ್ತ ಒಂದು ಕಡೆಯಾಗಿ ಕ್ಲೀನ್ ಚಿಟ್ ಅಂದರೆ ಸಿದ್ದರಾಮಯ್ಯನ ಪಾತ್ರ ಇಲ್ಲ ಅಂತ ಮಧ್ಯಂತರ ವರದಿಯನ್ನು ಹೇಳಿತ್ತು. ಮತ್ತೊಂದು ಕಡೆಯಾಗಿ ಈಗ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಕೂಡ CBI ಕೇಸನ್ನು ವಜಾ ಮಾಡಿದೆ. ಸಿದ್ದರಾಮಯ್ಯನ 5 ವರ್ಷ ಮುಂದುವರಿಯೋದಕ್ಕೆ ಇದೊಂದು ರೀತಿ ಬೂಸ್ಟ್ ಕೊಡ್ತಾ ಅಂತ. ಇದಕ್ಕೂ ಸಿದ್ದರಾಮಯ್ಯರ ಮುಖ್ಯಮಂತ್ರಿ ಸ್ಥಾನಕ್ಕೂ ಯಾವುದೂ ಸಂಬಂಧ ಇಲ್ಲ. ನಮ್ಮ ಹೋರಾಟ ನಿಲುವುಗಳೆಲ್ಲ ರಾಜಕೀಯ ಪ್ರೇರಿತವಾದಂಥ ವಿರೋಧ ಪಕ್ಷಗಳ ಚಾರಿತ್ರ್ಯ ಹರಣ ಮಾಡುವ, ವ್ಯಕ್ತಿಗತವಾಗಿ ಮುಖ್ಯಮಂತ್ರಿ ಮುಖಕ್ಕೆ ಮಸಿ ಬಳಿತಕ್ಕಂಥ ಪ್ರಯತ್ನಕ್ಕೆ ವಿನಃ ಮುಖ್ಯಮಂತ್ರಿ ಗಾದಿಗಲ್ಲ. ತೀರ್ಪು ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತೇಳಿ ಅವರು ಹೇಳ್ತಾರೆ. ಎನಿಬಡಿ ಈಸ್ ಫ್ರೀ ಟು ಅಪ್ರೋಚ್ ದ ಕೋರ್ಟ್ ಇನ್ ದಿ ಕಂಟ್ರಿ. ಮುಖ್ಯಮಂತ್ರಿಗಳು ಮತ್ತು ನಾವೆಲ್ಲ ಕಾನೂನನ್ನು ಗೌರವಿಸುವಂಥವ್ರು. ಅಷ್ಟಕ್ಕೂ ಪ್ರಾರಂಭದಿಂದ ನಾವು ಈ ಮೂಢ ಕೇಸನ್ನು ರಾಜಕೀಕರಣಗೊಳಿಸಿದ ವಿರುದ್ಧವಾಗಿ ನಮ್ಮ ಧ್ವನಿ ಇತ್ತು. ಒಂದು ತನಿಖೆ ಆದೇಶ ಮಾಡಿದಾಗ ಅದನ್ನು ಕೂಡ ನಾವು ಗೌರವಿಸ್ತೀವಿ. ತನಿಖೆಗೆ ಆದೇಶ ಮಾಡ್ತಾ ಇತ್ತು ಬಿಕಾಸ್ ವಿ ಆರ್ ಲಾ ಬೈಂಡಿಂಗ್ ಸಿಟಿಸನ್ ಆ್ಯಂಡ್ ವಿ ರೆಸ್ಪೆಕ್ಟ್ ಲಾ. ಮತ್ತು ಈಗ ಹೈಕೋರ್ಟು ಎಲ್ಲ ವಿಷಯಗಳನ್ನು ಪರಾಮರ್ಶಿಸಿ CBI ತನಿಖೆ ಕೋರಿಕೆಯನ್ನು ವಜಾಗೊಳಿಸಿದೆ. ಸೊ ಅದು ಕಾನೂನು ತೆಗೆದುಕೊಂಡ ತೀರ್ಮಾನವನ್ನು ನಮಗೆ ವಿರುದ್ಧವಾಗಿದ್ದವು ನಾವು ಗೌರವಿಸಿದ್ದೀವಿ, ಈಗಲೂ ಕೂಡ ಗೌರವಿಸ್ತೀವಿ. ಅದ್ರ ಬಗ್ಗೆ ನಂಬಿಕೆ ಇದೆ. ಮೊದಲನೇದಾಗಿ ಲೋಕಾಯುಕ್ತ ಒಂದು ಇಂಡಿಪೆಂಡೆಂಟ್ ತನಿಖಾ ಏಜೆನ್ಸಿ. ಅದು ತನ್ನ ತನಿಖೆಯನ್ನು ಪ್ರಾರಂಭ ಮಾಡಿದೆ, ಅಂತಿಮ ವರದಿ ಕೊಡುತ್ತೆ. ಅದ್ರ ಬಗ್ಗೆ ನಮ್ಮ ತಕರಾರಿಲ್ಲ, ಅದನ್ನು ಕೂಡ ನಾವು ಗೌರವಿಸ್ತೀವಿ. ಹೀಗಾಗಿ ನಾವು ಯಾವುದೇ ವಿಷಯವನ್ನು ರಾಜಕೀಕರಣಗೊಳಿಸಿ ಒಬ್ಬ ರಾಜ್ಯದ ಅತ್ಯಂತ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳನ್ನು ಅವರ ವ್ಯಕ್ತಿ ಮತ್ತು ಘನತೆಯನ್ನು ಹಾಳು ಮಾಡಿ ಚಾರಿತ್ರ್ಯ ಹರಣ ಮಾಡ್ತಕ್ಕಂಥ, ಮುಖಕ್ಕೆ ಬಳಸ್ತಕ್ಕಂಥ ರಾಜಕೀಯ ಉದ್ದೇಶಗಳನ್ನು ವಿರೋಧ ಮಾಡ್ತೀವಿ, ಕಾನೂನನ್ನು ಗೌರವಿಸ್ತೀವಿ. ಮತ್ತೀಗ ಸರ್, ಈಗ ಇಡಿ ಕೂಡ ತನಿಖೆ ಮಾಡ್ತಾ ಇದೆ. ಆ ರೀತಿಯಾಗಿ ಅಂದರೆ ರಿಲೀಫ್ ಅಂತ ಹೇಳಿಕ್ಕೆ ಆಗುತ್ತೆ ಸರ್ ಸಿದ್ದರಾಮಯ್ಯ ಕೋರ್ಟಲ್ಲಿ? ಇವೆಲ್ಲ ಸುಪ್ರೀಂ ಕೋರ್ಟಲ್ಲಿ, ಹೈಕೋರ್ಟಲ್ಲಿ. ಸರ್, ಈಗ ಲೋಕಾಯುಕ್ತ ಒಂದು ಕಡೆಯಾಗಿ ಕ್ಲೀನ್ ಚಿಟ್ ಅಂದರೆ ಸಿದ್ದರಾಮಯ್ಯನ ಪಾತ್ರ ಇಲ್ಲ ಅಂತ ಮಧ್ಯಂತರ ವರದಿಯನ್ನು ಹೇಳಿತ್ತು. ಮತ್ತೊಂದು ಕಡೆಯಾಗಿ ಈಗ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಕೂಡ CBI ಕೇಸನ್ನು ವಜಾ ಮಾಡಿದೆ. ಸಿದ್ದರಾಮಯ್ಯನ 5 ವರ್ಷ ಮುಂದುವರಿಯೋದಕ್ಕೆ ಇದೊಂದು ರೀತಿ ಬೂಸ್ಟ್ ಕೊಡ್ತಾ ಅಂತ. ಇದಕ್ಕೂ ಸಿದ್ದರಾಮಯ್ಯರ ಮುಖ್ಯಮಂತ್ರಿ ಸ್ಥಾನಕ್ಕೂ ಯಾವುದೂ ಸಂಬಂಧ ಇಲ್ಲ. ನಮ್ಮ ಹೋರಾಟ ನಿಲುವುಗಳೆಲ್ಲ ರಾಜಕೀಯ ಪ್ರೇರಿತವಾದಂಥ ವಿರೋಧ ಪಕ್ಷಗಳ ಚಾರಿತ್ರ್ಯ ಹರಣ ಮಾಡುವ, ವ್ಯಕ್ತಿಗತವಾಗಿ ಮುಖಕ್ಕೆ ಮಸಿ ಬಳಿತಕ್ಕಂಥ ಪ್ರಯತ್ನಕ್ಕೆ ವಿನಃ ಮುಖ್ಯಮಂತ್ರಿ ಗಾದಿಗಲ್ಲ. ತೀರ್ಪು ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತೇಳಿ ಅವರು ಹೇಳ್ತಾರೆ. ಎನಿಬಡಿ ಈಸ್ ಫ್ರೀ ಟು ಅಪ್ರೋಚ್ ದ ಕೋರ್ಟ್
ಇನ್ ದಿ ಕಂಟ್ರಿ. ಮುಖ್ಯಮಂತ್ರಿಗಳು ಮತ್ತು ನಾವೆಲ್ಲ ಕಾನೂನನ್ನು ಗೌರವಿಸುವಂಥವ್ರು. ಅಷ್ಟಕ್ಕೂ ಪ್ರಾರಂಭದಿಂದ ನಾವು ಈ ಮೂಢ ಕೇಸನ್ನು ರಾಜಕೀಕರಣಗೊಳಿಸಿದ ವಿರುದ್ಧವಾಗಿ ನಮ್ಮ ಧ್ವನಿ ಇತ್ತು. ಒಂದು ತನಿಖೆ ಆದೇಶ ಮಾಡಿದಾಗ ಅದನ್ನು ಕೂಡ ನಾವು ಗೌರವಿಸ್ತೀವಿ. ತನಿಖೆಗೆ ಆದೇಶ ಮಾಡ್ತಾ ಇತ್ತು ಬಿಕಾಸ್ ವಿ ಆರ್ ಲಾ ಬೈಂಡಿಂಗ್ ಸಿಟಿಸನ್ಸ್ ಆ್ಯಂಡ್ ವಿ ರೆಸ್ಪೆಕ್ಟ್ ಲಾ. ಮತ್ತು ಈಗ ಹೈಕೋರ್ಟು ಎಲ್ಲ ವಿಷಯಗಳನ್ನು ಪರಾಮರ್ಶಿಸಿ CBI ತನಿಖೆ ಕೋರಿಕೆಯನ್ನು ವಜಾಗೊಳಿಸಿದೆ. ಸೊ ಅದು ಕಾನೂನು ತೆಗೆದುಕೊಂಡ ತೀರ್ಮಾನವನ್ನು ನಮಗೆ ವಿರುದ್ಧವಾಗಿದ್ದವು ನಾವು ಗೌರವಿಸಿದ್ದೀವಿ, ಈಗಲೂ ಕೂಡ ಗೌರವಿಸ್ತೀವಿ. ಅದ್ರ ಬಗ್ಗೆ ನಂಬಿಕೆ ಇದೆ. ಮೊದಲನೇದಾಗಿ ಲೋಕಾಯುಕ್ತ ಒಂದು ಇಂಡಿಪೆಂಡೆಂಟ್ ತನಿಖಾ ಏಜೆನ್ಸಿ. ಅದು ತನ್ನ ತನಿಖೆಯನ್ನು ಪ್ರಾರಂಭ ಮಾಡಿದೆ, ಅಂತಿಮ ವರದಿ ಕೊಡುತ್ತೆ. ಅದ್ರ ಬಗ್ಗೆ ನಮ್ಮ ತಕರಾರಿಲ್ಲ, ಅದನ್ನು ಕೂಡ ನಾವು ಗೌರವಿಸ್ತೀವಿ. ಹೀಗಾಗಿ ನಾವು ಯಾವುದೇ ವಿಷಯವನ್ನು ರಾಜಕೀಕರಣಗೊಳಿಸಿ ಒಬ್ಬ ರಾಜ್ಯದ ಅತ್ಯಂತ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳನ್ನು ಅವರ ವ್ಯಕ್ತಿ ಮತ್ತು ಘನತೆಯನ್ನು ಹಾಳು ಮಾಡಿ ಚಾರಿತ್ರ್ಯ ಹರಣ ಮಾಡ್ತಕ್ಕಂಥ, ಮುಖಕ್ಕೆ ಬಳಸ್ತಕ್ಕಂಥ ರಾಜಕೀಯ ಉದ್ದೇಶಗಳನ್ನು ವಿರೋಧ ಮಾಡ್ತೀವಿ, ಕಾನೂನನ್ನು ಗೌರವಿಸ್ತೀವಿ. ಮತ್ತೀಗ ಸರ್ ಈಗ ಇಡಿ ಕೂಡ ತನಿಖೆ ಮಾಡ್ತಾ ಇದೆ. ಆ ರೀತಿಯಾಗಿ ಅಂದರೆ ರಿಲೀಫ್ ಅಂತ ಹೇಳಿಕ್ಕೆ ಆಗುತ್ತೆ ಸರ್ ಸಿದ್ದರಾಮಯ್ಯ ಕೋರ್ಟಲ್ಲಿ? ಇವೆಲ್ಲ ಸುಪ್ರೀಂ ಕೋರ್ಟಲ್ಲಿ, ಹೈಕೋರ್ಟಲ್ಲಿ. ಸರ್ ಈಗ ಲೋಕಾಯುಕ್ತ ಒಂದ್ ಕಡೆಯಾಗಿ ಕ್ಲೀನ್ ಚಿಟ್ ಅಂದ್ರೆ ಸಿದ್ದರಾಮಯ್ಯ ಪಾತ್ರ ಇಲ್ಲ ಅಂತ ಮಧ್ಯಂತರ ವರದಿಯಲ್ಲಿ ಹೇಳಿತ್ತು. ಮತ್ತೊಂದು ಕಡೆಯಾಗಿ ಈಗ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಕೂಡ CBI ಕೇಸನ್ನು ವಜಾ ಮಾಡಿದೆ. ಸಿದ್ದರಾಮಯ್ಯ 5 ವರ್ಷ ಮುಂದುವರಿಯೋದಕ್ಕೆ ಇದೊಂದು ರೀತಿ ಬೂಸ್ಟ್ ಕೊಡ್ತಾ ಅಂತ. ಇದಕ್ಕೂ ಸಿದ್ದರಾಮಯ್ಯರ ಮುಖ್ಯಮಂತ್ರಿ ಸ್ಥಾನಕ್ಕೂ ಯಾವುದೂ ಸಂಬಂಧ ಇಲ್ಲ. ನಮ್ಮ ಹೋರಾಟ ನಿಲುವುಗಳೆಲ್ಲ ರಾಜಕೀಯ ಪ್ರೇರಿತವಾದಂಥ ವಿರೋಧ ಪಕ್ಷಗಳ ಚಾರಿತ್ರ್ಯ ಹರಣ ಮಾಡುವ, ವ್ಯಕ್ತಿಗತವಾಗಿ ಮುಖ್ಯಮಂತ್ರಿ ಮುಖಕ್ಕೆ ಮಸಿ ಬಳಿತಕ್ಕಂಥ ಪ್ರಯತ್ನಕ್ಕೆ ವಿನಃ ಮುಖ್ಯಮಂತ್ರಿ ಗಾದಿಗಲ್ಲ. ತೀರ್ಪು ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತೇಳಿ ಅವರು ಹೇಳ್ತಾರೆ. ಎನಿಬಡಿ ಈಸ್ ಫ್ರೀ ಟು ಅಪ್ರೋಚ್ ದ ಕೋರ್ಟ್ ಇನ್ ದಿ ಕಂಟ್ರಿ. ಮುಖ್ಯಮಂತ್ರಿಗಳು ಮತ್ತು ನಾವೆಲ್ಲ ಕಾನೂನನ್ನು ಗೌರವಿಸುವಂಥವ್ರು. ಅಷ್ಟಕ್ಕೂ ಪ್ರಾರಂಭದಿಂದ ನಾವು ಈ ಮೂಢ ಕೇಸನ್ನು ರಾಜಕೀಕರಣಗೊಳಿಸಿದ ವಿರುದ್ಧವಾಗಿ ನಮ್ಮ ಧ್ವನಿ ಇತ್ತು. ಒಂದು ತನಿಖೆ ಆದೇಶ ಮಾಡಿದಾಗ ಅದನ್ನು ಕೂಡ ನಾವು ಗೌರವಿಸ್ತೀವಿ. ತನಿಖೆಗೆ ಆದೇಶ ಮಾಡ್ತಾ ಇತ್ತು ಬಿಕಾಸ್ ವಿ ಆರ್ ಲಾ ಬೈಂಡಿಂಗ್ ಸಿಟಿಸನ್ಸ್ ಆ್ಯಂಡ್ ವಿ ರೆಸ್ಪೆಕ್ಟ್ ಲಾ. ಮತ್ತು ಈಗ ಹೈಕೋರ್ಟು ಎಲ್ಲ ವಿಷಯಗಳನ್ನು ಪರಾಮರ್ಶಿಸಿ CBI ತನಿಖೆ ಕೋರಿಕೆಯನ್ನು ವಜಾಗೊಳಿಸಿದೆ. ಸೊ ಅದು ಕಾನೂನು ತೆಗೆದುಕೊಂಡ ತೀರ್ಮಾನವನ್ನು ನಮಗೆ ವಿರುದ್ಧವಾಗಿದ್ದವು ನಾವು ಗೌರವಿಸಿದ್ದೀವಿ, ಈಗಲೂ ಕೂಡ ಗೌರವಿಸ್ತೀವಿ. ಅದ್ರ ಬಗ್ಗೆ ನಂಬಿಕೆ ಇದೆ. ಮೊದಲನೇದಾಗಿ ಲೋಕಾಯುಕ್ತ ಒಂದು ಇಂಡಿಪೆಂಡೆಂಟ್ ತನಿಖಾ ಏಜೆನ್ಸಿ. ಅದು ತನ್ನ ತನಿಖೆಯನ್ನು ಪ್ರಾರಂಭ ಮಾಡಿದೆ, ಅಂತಿಮ ವರದಿ ಕೊಡುತ್ತೆ. ಅದ್ರ ಬಗ್ಗೆ ನಮ್ಮ ತಕರಾರಿಲ್ಲ, ಅದನ್ನು ಕೂಡ ನಾವು ಗೌರವಿಸ್ತೀವಿ. ಹೀಗಾಗಿ ನಾವು ಯಾವುದೇ ವಿಷಯವನ್ನು ರಾಜಕೀಕರಣಗೊಳಿಸಿ ಒಬ್ಬ ರಾಜ್ಯದ ಅತ್ಯಂತ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳನ್ನು ಅವರ ವ್ಯಕ್ತಿ ಮತ್ತು ಘನತೆಯನ್ನು ಹಾಳು ಮಾಡಿ ಚಾರಿತ್ರ್ಯ ಹರಣ ಮಾಡ್ತಕ್ಕಂಥ, ಮುಖಕ್ಕೆ ಬಳಸ್ತಕ್ಕಂಥ ರಾಜಕೀಯ ಉದ್ದೇಶಗಳನ್ನು ವಿರೋಧ ಮಾಡ್ತೀವಿ, ಕಾನೂನನ್ನು ಗೌರವಿಸ್ತೀವಿ. ಮತ್ತೀಗ ಸರ್ ಈಗ ಇಡಿ ಕೂಡ ತನಿಖೆ ಮಾಡ್ತಾ ಇದೆ. ಆ ರೀತಿಯಾಗಿ ಅಂದರೆ ರಿಲೀಫ್ ಅಂತ ಹೇಳಿಕ್ಕೆ ಆಗುತ್ತೆ ಸರ್ ಸಿದ್ದರಾಮಯ್ಯ ಕೋರ್ಟಲ್ಲಿ? ಇವೆಲ್ಲ ಸುಪ್ರೀಂ ಕೋರ್ಟಲ್ಲಿ, ಹೈಕೋರ್ಟಲ್ಲಿ. ಸರ್ ಈಗ ಲೋಕಾಯುಕ್ತ ಒಂದ್ ಕಡೆಯಾಗಿ ಕ್ಲೀನ್ ಚಿಟ್ ಅಂದ್ರೆ ಸಿದ್ದರಾಮಯ್ಯ ಪಾತ್ರ ಇಲ್ಲ ಅಂತ ಮಧ್ಯಂತರ ವರದಿಯಲ್ಲಿ ಹೇಳಿತ್ತು. ಮತ್ತೊಂದು ಕಡೆಯಾಗಿ ಈಗ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಕೂಡ CBI ಕೇಸನ್ನು ವಜಾ ಮಾಡಿದೆ. ಸಿದ್ದರಾಮಯ್ಯ 5 ವರ್ಷ ಮುಂದುವರಿಯೋದಕ್ಕೆ ಇದೊಂದು ರೀತಿ ಬೂಸ್ಟ್ ಕೊಡ್ತಾ ಅಂತ. ಇದಕ್ಕೂ ಸಿದ್ದರಾಮಯ್ಯರ ಮುಖ್ಯಮಂತ್ರಿ ಸ್ಥಾನಕ್ಕೂ ಯಾವುದೂ ಸಂಬಂಧ ಇಲ್ಲ. ನಮ್ಮ ಹೋರಾಟ ನಿಲುವುಗಳೆಲ್ಲ ರಾಜಕೀಯ ಪ್ರೇರಿತವಾದಂಥ ವಿರೋಧ ಪಕ್ಷಗಳ ಚಾರಿತ್ರ್ಯ ಹರಣ ಮಾಡುವ, ವ್ಯಕ್ತಿಗತವಾಗಿ ಮುಖಕ್ಕೆ ಮಸಿ ಬಳಿತಕ್ಕಂಥ ಪ್ರಯತ್ನಕ್ಕೆ ವಿನಃ ಮುಖ್ಯಮಂತ್ರಿ ಗಾದಿಗಲ್ಲ. ತೀರ್ಪು ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತೇಳಿ ಅವರು ಹೇಳ್ತಾರೆ. ಎನಿಬಡಿ ಈಸ್ ಫ್ರೀ ಟು ಅಪ್ರೋಚ್ ದ ಕೋರ್ಟ್
in the country.